ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು YS ಬೈಟ್ಸ್ ಅಂಡ್ ಪೀಸಸ್. ಇವತ್ತು ನಾವು ಒಂದು ಹೊಸ ಪ್ಲೇಸಿಗೆ ಬಂದಿದ್ದೀವಿ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನಾವಿವತ್ತು ಓಲ್ಡ್ ದೋಹಾ ಪೋರ್ಟಿಗೆ ಬಂದಿದ್ದೀವಿ. ಈ ಪ್ಲೇಸಲ್ಲಿ ಬೇರೆ ಕಡೆಯಿಂದ ಬರುತ್ತಲ್ಲ ಶಿಪ್ ಎಲ್ಲ, ಸೊ ಅದು ಬಂದು ಇಲ್ಲಿ ಸ್ಟಾಪ್ ಆಗುತ್ತೆ. ಈ ಪ್ಲೇಸಲ್ಲೇ 2 ಪೋರ್ಟ್ ಇದೆ, ಒಂದು ಓಲ್ಡ್ ದೋಹಾ ಪೋರ್ಟ್ ಮತ್ತು ಇನ್ನೊಂದು ನ್ಯೂ ದೋಹಾ ಪೋರ್ಟ್ ಅಂತ. ಈಗ ನ್ಯೂ ದೋಹಾ ಪೋರ್ಟಲ್ಲೇ ಎಲ್ಲ ಶಿಪ್ಗಳು ಬಂದು ಸ್ಟಾಪ್ ಆಗುತ್ತೆ. ನಾವೀಗ ಓಲ್ಡ್ ದೋಹಾ ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಆ್ಯಕ್ಚುಲಿ ಸನ್ಸೆಟ್ಟು ಓಲ್ಡ್ ದೋಹಾ ಪೋರ್ಟ್ ಅಲ್ಲಿ ಬಿಲ್ಡಿಂಗಿಂದ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಓಲ್ಡ್ ದೋಹಾ ಪೋರ್ಟ್. ಇದನ್ನು ಈಗ ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಕಲರ್ ಬಿಲ್ಡಿಂಗ್ಸ್ ಇದೆ ಆ್ಯಂಡ್ ಆರ್ಟ್ ವರ್ಕ್ ಇದೆ ಆ್ಯಂಡ್ ಇಲ್ಲಿ ರೆಸ್ಟೋರೆಂಟು ಮತ್ತು ಶಾಪಿಂಗ್ ಸೆಂಟರ್ ಎಲ್ಲ ಮಾಡಿದ್ದಾರೆ. ಅಂದರೆ ವೀಕ್ ಆಫ್ ಇದ್ದಾಗ ಮತ್ತು ಲೀವ್ ಇದ್ದಾಗ ಎಲ್ಲ ಬಂದು ಇಲ್ಲಿ ಫ್ಯಾಮಿಲಿ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಒಂಥರ ಪೀಸ್ ಅನಿಸುತ್ತೆ ಈ ಪ್ಲೇಸು, ಚೆನ್ನಾಗಿದೆ. ಆರ್ಟ್ ವರ್ಕ್ ನೋಡಿ, ಪ್ರತಿಯೊಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಈ ಆರ್ಟ್ ವರ್ಕ್ ನೋಡಿ ಬ್ಯೂಟಿಫುಲ್ ಆಗಿದೆ ಅಲ್ಲ, ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಾಗಿ ಈ ಪ್ಲೇಸಿಂದ ನಾವು ಸನ್ಸೆಟ್ನ ನೋಡಿದಿದ್ರೆ ಸೂಪರಾಗಿ ಕಾಣಿಸ್ತಾ ಇತ್ತು. ಬಟ್ ನಾವು ಸ್ವಲ್ಪ ತಡ ಮಾಡಿಬಿಟ್ವಿ ಬರೋದು, ಸೂರ್ಯ ಮುಳುಗೋಗಿದೆ. ಇದು ನೈಟ್ ವ್ಯೂ. ಸೊ ಕತ್ಲಾಗ್ತಿದ್ದಂಗೆ ಎಲ್ಲ ಕಡೆ ಲೈಟ್ ಆನ್ ಆಗುತ್ತೆ. ಇದೊಂಥರ ಇನ್ನೊಂದು ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಪ್ಲೇಸು. ಆ ಲೈಟಿಂಗ್ಸ್ ಎಲ್ಲ ಆ ಬಿಲ್ಡಿಂಗಿಗೆ ಸೆಟ್ ಆಗೋ ಥರನೇ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಕೆಲವು ಕಡೆ ನಾವು ಹೋಗೋಕ್ಕಾಗಿಲ್ಲ. ಔಟ್ಡೋರ್ AC ಮಾಡ್ತಾ ಇದ್ದಾರೆ ನೋಡಿ, ಅಲ್ಲೆಲ್ಲ ಔಟ್ಡೋರ್ AC ಮಾಡ್ತಾ ಇರೋದ್ರಿಂದ ಅಲ್ಲೆಲ್ಲ ನಮ್ಗೆ ಬಿಟ್ಟಿಲ್ಲ. ಇದು ನ್ಯೂ ದೋಹಾ ಪೋರ್ಟ್. ಇಲ್ಲಿ ಬರೀ ಟರ್ಮಿನಲ್ ಇದೆ, ಎಂಟ್ರಿ ಮತ್ತು ಎಕ್ಸಿಟ್. ಇಲ್ಲೊಂದು ಸಣ್ಣದಾಗಿ ಒಂದು ಅಕ್ವೇರಿಯಂ ಇದೆ, ಅದನ್ನು ಫ್ರೀ ಎಂಟ್ರಿ ಮಾಡಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಅವರು ಖುಷಿ ಆಗ್ತಾರೆ. ಈ ಪ್ಲೇಸಿಗೆ ನಾನು ಫಸ್ಟ್ ಟೈಮ್ ಬಂದಿದ್ದು, ನನಗೂ ಇಷ್ಟ ಆಯಿತು. ನಾನು ಫ್ರೀ ಅಲ್ವಾ, ಸೊ ಏನು ಫಿಶ್ ಇರಲ್ಲ ಜಾಸ್ತಿ, ಚಿಕ್ಕದಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಪುಟ್ಟ ಶಾರ್ಕ್ ಇತ್ತು ಮತ್ತು ಸ್ಟಿಂಗ್ರೆ ಫಿಶ್ ಎಲ್ಲ ಇತ್ತು ನೋಡಿ, ತುಂಬ ಖುಷಿ ಆಯಿತು. ಬರ್ಬೋದು ಇಲ್ಲಿಗೆ, ಬೇಜಾರಾದಾಗೆಲ್ಲ ಬಂದರೆ ಚೆನ್ನಾಗಿರುತ್ತೆ ನೋಡಿ. ಸ್ಟಿಂಗ್ರೆ ನನ್ನ ಹತ್ರನೇ ಬಂದೋಯ್ತು. ಅಲ್ಲೆಲ್ಲ ಚಿಕ್ಕ ಶಾರ್ಕ್ ಫಿಶ್ ಇದೆ ದೂರದಲ್ಲಿ. ಇದೆಲ್ಲ ಆದಮೇಲೆ ನಾವು ರೀಸೆಂಟಾಗಿ ಓಪನ್ ಆಗಿರೋ ಮೀನಾ ಬೋಟ್ ರೈಡಿಂಗಿಗೆ ಬಂದ್ವಿ. ಇವರು ಒಂದು 15 to 20 ಮಿನಿಟ್ಸು ಕಂಪ್ಲೀಟಾಗಿ ದೋಹಾ ಪೋರ್ಟ್ನ ತೋರಿಸ್ತಾರೆ. ಒಂದು 15 to 20 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡ್ಬೋದು ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು. ಇದು ಓಲ್ಡ್ ದೋಹಾ ಪೋರ್ಟ್ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲೈಟಿಂಗ್ಸಲ್ಲಿ.
ದಿಸ್ ಇಸ್ ನ್ಯೂ ದೋಹಾ ಪೋರ್ಟ್. ಈ ಪ್ಲೇಸ್ ಇದೆಯಲ್ಲ, ಇಲ್ಲಿ ಔಟ್ಡೋರ್ AC ಪಾತ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಮಗೆ ಓಡಾಡೋಕ್ಕೆ ಬಿಟ್ಟಿಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದಿದೆಯಲ್ಲ, ಇದು 974 ಸ್ಟೇಡಿಯಂ ಅಂತ. ಇದು ಫಿಫಾ ವರ್ಲ್ಡ್ ಕಪ್ ನಡೀತಲ್ಲ, ಆಗ ಅವರು ಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ಅದನ್ನು ಅವರು 974 ಕಂಟೈನರ್ ಇರುತ್ತಲ್ವ, ಕಂಟೈನರಿಂದ ಅದನ್ನು ಬಿಲ್ಡ್ ಮಾಡಿದಾರಂತೆ. ಸೊ ವಿಂಟರಲ್ಲಿ ಏನಾದರೂ ಇವೆಂಟ್ ನಡೆಯುತ್ತೆ, ಆಗ ಆ ಪ್ಲೇಸ್ನ ವಿಡಿಯೋ ಮಾಡ್ತೀನಿ. ಕಂಪ್ಲೀಟ್ ಬೋಟ್ ರೈಡಿಂಗ್ನ ಮುಗಿಸ್ಕೊಂಡು ನಾವು ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸ್. ಸೊ ಇಲ್ಲಿ ಯಾರನ್ನ ಇದ್ದರೆ ನೋಡಬೇಕು ಅನ್ನೋರು ಬನ್ನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಪ್ಲೇಸ್ ಗೊತ್ತಲ್ಲ, ಹಾರ್ಟ್ ಆಫ್ ದಿ ಸಿಟಿ. ಸೊ ಕಾರ್ನಿಶ್ ಆ ಪ್ಲೇಸ್ ಎಲ್ಲರಿಗೂ ಫೇವ್ರೆಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಕಲರ್ ಆಗಿ. ಸೊ ಇದು ಒಂದು ಕಂಪ್ಲೀಟ್ ವ್ಯೂ ಆಗಿತ್ತು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಬೆಂಬಲ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಬಣ್ಣ ಬಣ್ಣದ ಕಥೆಗಳಲ್ಲಿ ಭೇಟಿ ಆಗೋಣ ನಿಮ್ಮ YS ಬೈಟ್ಸ್ ಅಂಡ್ ಪೀಸಸ್ ಜೊತೆಗೆ.